ಸ್ನೇಹಿತರೆ ನಮಸ್ಕಾರ. ಸಂಜೆ ನಿಧಾನವಾಗಿ ಸಾಗುತ್ತಾ ಇತ್ತು. ಆಕಾಶದಲ್ಲಿ ಕಿತ್ತಳೆ ಬಣ್ಣ ಮುಸುಕಾಗುತ್ತಾ ರಾತ್ರಿ ತನ್ನ ಸ್ಥಾನ ಪಡೆಯುವುದಕ್ಕೆ ಸಿದ್ಧವಾಗಿತ್ತು. ಮನೆಯೊಳಗೆ ಮೌನವಿತ್ತು. ಟಿವಿ ಆಫ್ ಆಗಿತ್ತು. ಮೊಬೈಲ್ ಸೈಲೆಂಟ್ ಆಗಿತ್ತು. ಕಿಟಕಿಯ ಮೂಲಕ ಬೀಸಿದ ಗಾಳಿ ಪರದೆಯನ್ನ ನಿಧಾನವಾಗಿ ಅಲುಗಾಡಿಸುತ್ತಾ ಇತ್ತು. ಅವಳು ಸೋಫಾದ ಮೇಲೆ ಕುಳಿತಿದ್ಲು. ಕೈಯಲ್ಲಿ ಕಾಫಿ ಕಪ್, ಆದರೆ ಗಮನ ಕಾಫಿ ಮೇಲೆ ಇರಲಿಲ್ಲ. ಬಾಗಿಲು ನಿಧಾನವಾಗಿ ತೆರೆಯಿತು. ಅವನು ಒಳಗೆ ಬಂದ. ಬಂದೆ ಅಂತ ಹೇಳ್ದ. ಆ ಅಂತ ಅವಳು ಉತ್ತರಿಸಿದ್ಲು. ಅಷ್ಟೇ. ಇಬ್ಬರ ನಡುವೆ ಯಾವ ಹೊಸ ಮಾತು ಕೂಡ ಇರಲಿಲ್ಲ. ಆದರೂ ಏನೋ ಹೇಳಬೇಕಿತ್ತು ಅನ್ನೋ ಭಾವನೆ ಗಾಳಿಯಲ್ಲಿ ತೇಲಾಡ್ತಾ ಇತ್ತು. ಅವನು ತನ್ನ ಶೂಗಳನ್ನ ಬದಿಗೆ ಇಟ್ಟ. ಕುರ್ಚಿ ಮೇಲೆ ಕುಳಿತುಕೊಂಡ. ನಂತರ ಅಷ್ಟೇ, ಏನೂ ಇರಲಿಲ್ಲ. ಆದರೆ ಅಷ್ಟೊಂದು ಹತ್ತಿರವೂ ಇರಲಿಲ್ಲ. ಅವಳು ಕಿಟಕಿಯ ಕಡೆ ನೋಡ್ತಾ ಇದ್ಲು. ಅವನು ಅವಳ ಮುಖವನ್ನ ನೋಡ್ತಾ ಇದ್ದ. ಕಾಲ ಅಳಿತಾ ಇತ್ತು. ಗಡಿಯಾರದ ಟಿಕ್ ಟಿಕ್ ಮೌನವನ್ನ ಇನ್ನೂ ಗಟ್ಟಿಯಾಗಿಸ್ತಾ ಇತ್ತು. ಕಾಫಿ ಚೆನ್ನಾಗಿದೆ ಅಂತ ಹೇಳಿ ಅವನು ಹೇಳ್ದ. ನಿನಗೆ ಯಾವತ್ತೂ ಕಾಫಿನೇ ಇಷ್ಟ ಅಂತ ಅವಳು ನಗುತ್ತಾ ಹೇಳಿದ್ಲು. ಆ ನಗು ಸ್ವಲ್ಪ ತಡವಾಗಿ ಬಂದ ನಗುವಾಗಿತ್ತು. ಅವನು ಏನೋ ಹೇಳೋದಕ್ಕೆ ಬಯಸಿದ, ಆದರೆ ಆ ಮಾತು ಒಳಗಡೆನೆ ನಿಂತಿತ್ತು. ಇವತ್ತು ಬೇಗ ಬಂದಿಯಲ್ಲ ಅಂತ ಅವಳು ಕೇಳಿದ್ಲು. ಹೌದು ಅಂತ ಅವನು ತಡವರಿಸ್ತಾ, ಯಾಕೋ ಮನಸ್ಸು ಇಲ್ಲದೆ ಇರಬೇಕು ಅಂತ ಅನಿಸ್ತು. ಅವಳು ಅವನ ಕಡೆ ನೋಡಿದ್ಲು. ಒಂದು ಕ್ಷಣ ಮಾತ್ರ. ಆ ಕ್ಷಣದಲ್ಲಿ ಇಬ್ಬರ ಮನಸ್ಸು ಒಂದು ಪ್ರಶ್ನೆಯನ್ನ ಕೇಳಿಕೊಂತು. ಅದೇನಂದ್ರೆ, ಇದು ಸರಿಯೇ? ಮೌನ ಮತ್ತೆ ಕುಳಿತುಕೊಂತು. ಈ ಬಾರಿ ಇನ್ನೂ ಹತ್ತಿರ. ಗಾಳಿ ತಣ್ಣಗಾಯಿತು. ಪರದೆಗಳು ಅಲುಗಾಡಿತು. ದೀಪದ ಬೆಳಕು ಗೋಡೆಯ ಮೇಲೆ ನೆರಳಾಡಿತು. ಅವಳು ತನ್ನ ಕೈಯನ್ನ ಕಪ್ ಸುತ್ತ ಮುಚ್ಚಿಕೊಂಡ್ಳು. ಅವನಿಗೆ ಆ ಚಿಕ್ಕ ಚಲನೆ ಕೂಡ ಗಮನಕ್ಕೆ ಬಂತು. ಚಳಿ ಇದೆಯಾ ಅಂತ ಅವನು ಕೇಳಿದ. ಅದಕ್ಕೆ ಅವಳು ಸ್ವಲ್ಪನೇ ಸ್ವಲ್ಪ ಇದೆ ಅಂತ ಹೇಳಿದ್ಲು. ಅವನು ಏನನ್ನೂ ಮಾತಾಡ್ಲಿಲ್ಲ. ಆ ಪ್ರಶ್ನೆಯಲ್ಲಿ ಎಷ್ಟೋ ಕಾಳಜಿ ಇತ್ತು. ನಿಮಿಷಗಳು ಕಳೆಯುತ್ತಾ ಹೋಯ್ತು. ರಾತ್ರಿ ಆಳವಾಗುತ್ತಿತ್ತು. ಅವಳು ಎದ್ದು ನಿಂತಳು. ಕಿಟಕಿಯನ್ನ ಮುಚ್ಚಿದ್ಲು. ಅವನು ಕೂಡ ಎದ್ದು ನಿಂತ. ಒಂದೇ ಸಮಯದಲ್ಲಿ ಇಬ್ಬರು ನಿಂತಿದ್ರು. ಹತ್ತಿರ, ತುಂಬಾ ಹತ್ತಿರ. ಯಾರ ಹಿಂದಕ್ಕೆ ಸರಿಲಿಲ್ಲ. ಯಾರು ಮುಂದೆ ಕೂಡ ಹೋಗ್ಲಿಲ್ಲ. ಅವಳ ಉಸಿರಾಟ ಸ್ವಲ್ಪ ವೇಗವಾಗಿತ್ತು. ಅವನ ಹೃದಯದ ಸ್ಪಂದನೆ ಅವನಿಗೆ ಕೇಳಿಸ್ತಾ ಇತ್ತು. ನಾವು ಅಂತ ಅವನು ಮಾತನ್ನ ಆರಂಭಿಸಿದ. ಅವಳು ತಡೆದ್ಲು. ಕೈಯಿಂದ ಅಲ್ಲ, ಕಣ್ಣುಗಳಿಂದ. ಆ ನೋಟದಲ್ಲಿ ಹೇಳಿದ ಮಾತುಗಳು ತುಂಬಿದ್ವು. ಬೇಡ ಅಂತ ಅವಳ ಮನಸ್ಸು ಹೇಳ್ತಾ ಇತ್ತು. ಅವನು ಅರ್ಥ ಮಾಡಿಕೊಂಡ. ಇಬ್ಬರು ಸ್ವಲ್ಪ ಹಿಂದೆ ಸರಿದ್ರು. ಅವಳು ಕುರ್ಚಿಯಲ್ಲಿ ಕುಳಿತುಕೊಂಡ್ಳು. ಅವನೆದುರು ಮೌನ ಮತ್ತೆ ಬಂತು. ಆದ್ರೆ ಈ ಬಾರಿ ಸ್ವಲ್ಪ ನೋವಿತ್ತು. ಆ ಮೌನದಲ್ಲಿ ಕೆಲವು ಸಂಗತಿಗಳು ಇದ್ದ ಹಾಗೆ ಇರಬೇಕು ಅಲ್ವಾ? ಅವಳು ನಿಧಾನವಾಗಿ ಕೇಳಿದ್ಲು. ಹೌದು ಅಂತ ಅವನು ಕೂಡ ಉತ್ತರಿಸಿದ. ಇದ್ದ ಹಾಗೇನೆ. ಆ ಉತ್ತರದೊಳಗೆ ಒಪ್ಪಿಕೊಳ್ಳುವಿಕೆ ಕೂಡ ಇತ್ತು. ತಬ್ಬಿಕೊಳ್ಳುವಿಕೆ ಅಲ್ಲ. ಸ್ವಲ್ಪ ಹೊತ್ತಿನ ನಂತರ ಅವನು ಹೊರಡೋದಕ್ಕೆ ಎದ್ದ. ಇನ್ನು ಕುಳಿತುಕೊಂಡು ಹೋಗು ಅಂತ ಅವಳು ಕೂಡ ಹೇಳಲಿಲ್ಲ. ಅವನು ಹೋಗುವಾಗ ಬಾಗಿಲ ಬಳಿ ನಿಂತ್ಕೊಂಡು, ಈ ಸಂಜೆ ಅವನು ನಿಂತ್ಕೊಂಡು ಹೇಳ್ದ, ಇದು ಮರೆಯುವಂಥದ್ದಲ್ಲ ಅಂತ. ಬಾಗಿಲು ಮುಚ್ಚಿಕೊಂಡ್ಬಿಡ್ತು. ಮನೆ ಮತ್ತೆ ಮೌನ. ಆದ್ರೆ ಖಾಲಿ ಅಲ್ಲ. ಅವಳು ಸೋಫಾದ ಮೇಲೆ ಕುಳಿತ್ಳು. ಅದೇ ಜಾಗದಲ್ಲಿ, ಅದೇ ಕಾಫಿ ಕಪ್. ಆದ್ರೆ ಮನಸ್ಸು ಹಳೆಯದಾಗಿರ್ಲಿಲ್ಲ. ಆ ಸಂಜೆ ಏನೂ ಆಗ್ಲಿಲ್ಲ. ಆದ್ರೂ ಆ ಸಂಜೆ ಅವಳ ಒಳಗೆ ಉಳಿದು ಹೋಯ್ತು. ಕೆಲವು ಸಂಬಂಧಗಳು ಹೆಸರಿಲ್ಲದೆ, ಸ್ಪರ್ಶವಿಲ್ಲದೆ, ಕೇವಲ ಮೌನದಲ್ಲೇ ಅತಿ ಆಳವಾಗಿರುತ್ತವೆ. ಈ ಕಥೆ ಇಷ್ಟ ಆದ್ರೆ ನಮ್ಮ ಚಾನಲ್ನ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.